ಇನ್ನು ಪಹಲ್ಗಾಮ್ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದರ ಮಧ್ಯೆ ಉಗ್ರರ ದಾಳಿ 2 ದಿನ ಮುಂದೂಡಲಾಗಿತ್ತಂತೆ. ಅದಕ್ಕೆ ಕಾರಣ ಏನು ಅಂದರೆ 22ನೇ ತಾರೀಕಾಗಿದ್ದು 20ನೇ ತಾರೀಕು ಮಾಡಬೇಕು ಅಂತಿದ್ರಂತೆ. ಆ 4 ಉಗ್ರರ ಪೈಕಿ ಓರ್ವನಿಗೆ ಪಾಕಿಸ್ತಾನಿ ಸೇನೆ ಜೊತೆ ಎಂಥ ಲಿಂಕ್ ಇತ್ತು ಅಂತ ಕೂಡ ಮಾಹಿತಿ ಬಹಿರಂಗವಾಗ್ತಾ ಇದೆ. ಇದೇ ನಮಗೆ ಬೇಕಿರುವಂಥ ಮಾಹಿತಿಗಳು. ನಮಗಿರೋದು ಒಂದೇ ವೀಕ್ಷಕರೇ, ಇದರ ಹಿಂದೆ ಪಾಕಿಸ್ತಾನ ಇದೆ ಅಂತ ಪ್ರೂಫ್ ಸಿಕ್ಬಿಟ್ರೆ ನಮಗೆ ನಾಯಿ ಹೊಡೆದಂಗೆ ಹೊಡಿಬೋದು ಪಾಕಿಸ್ತಾನ. ಅಷ್ಟೇ, ಪ್ರೂಫ್ ಬೇಕು. ಪ್ರೂಫ್ ಇಲ್ಲದೆ ಮಾಡೋಕ್ಕಾಗಲ್ಲ. ಅದನ್ನೇ ಹುಡುಕ್ತಾ ಇರುವಂಥದ್ದು. ಅಲ್ಲಿ ಏನಾಯಿತು, ಇಲ್ಲಿ ಹಿಂಗೆಲ್ಲ ಗಲಾಟೆ ಆಯ್ತಲ್ಲ, ಗಲಾಟೆ ಆಗುವಾಗ ಒಬ್ಬ ಲೋಕಲ್ ಫೋಟೋಗ್ರಾಫರ್ ಮರ ಹತ್ಕೊಂಡ್ಬಿಟ್ನಂತೆ. ಅವನಲ್ಲಿ ವಿಡಿಯೋ ಮಾಡಿದ್ದಾನೆಲ್ಲ. ಈಗ ಸಿಗತ್ತೆ ಅದು. ಅರ್ಥ ಆಯ್ತಲ್ಲ? ಬನ್ನಿ ಏನೆಲ್ಲ ಆಯಿತು ನೋಡ್ಕೊಂಬಾರ. ಪಹಲ್ಗಾಮ್ನಲ್ಲಿ 2 ದಿನ ಮೊದಲೇ ಉಗ್ರ ಸ್ಕೆಚ್. ಭಯೋತ್ಪಾದಕರಿಗೆ ಟ್ರೈನಿಂಗ್ ನೀಡಿತ್ತು ಪಾಕಿಸ್ತಾನ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ 26 ಅಮಾಯಕ ಪ್ರವಾಸಿಗರು ಬಲಿಯಾಗಿದ್ರು. ದಾಳಿ ನಡೆಸುವ ಮೊದಲು ಭಯೋತ್ಪಾದಕರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದರ ಬಗ್ಗೆ ಎನ್ಐಎ ತನಿಖೆ ಮೂಲಕ ಸತ್ಯ ಬಯಲಾಗಿದೆ. ಹೌದು, ಪ್ರಾರಂಭದಲ್ಲಿ ಉಗ್ರರು ಬೆಟ್ಟದ ಭಾಗದಿಂದ ಬಂದು ತಕ್ಷಣ ಗುಂಡು ಹಾರಿಸಿದ್ರು ಅಂತ ಭದ್ರತಾ ಪಡೆಗಳು ಎಂದ್ಕೊಂಡಿದ್ರು. ಆದರೆ ಮೊದಲೇ ಬಂದು ಸುಮ್ಮನೆ ಕುಳಿತು ಎಲ್ಲವನ್ನೂ ವೀಕ್ಷಿಸಿ ಬಳಿಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಶಾಕಿಂಗ್ ವಿಚಾರ ಏನು ಅಂದ್ರೆ, ಉಗ್ರರು ಏಪ್ರಿಲ್ ಮೊದಲ ವಾರದಲ್ಲೇ ದಾಳಿಗೆ ಸಂಚು ರೂಪಿಸಿರುವುದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ. ಉಗ್ರರು ಪಹಲ್ಗಾಮ್ನಲ್ಲಿ 2 ದಿನದ ಮುಂಚೆಯೇ ದಾಳಿಗೆ ಸಂಚು ಮಾಡಿದ್ದಾರೆ. ಅಂದರೆ ಏಪ್ರಿಲ್ 22ರ ಬದಲು ಏಪ್ರಿಲ್ 20 ಅಥವಾ 21ಕ್ಕೆ ದಾಳಿ ಮಾಡುವ ಸ್ಕೆಚ್ ಹಾಕಲಾಗಿತ್ತು. ಮಳೆ ಮತ್ತು ಮಂಜು ಕವಿದ ವಾತಾವರಣ, ಕಡಿಮೆ ಪ್ರವಾಸಿಗರು ಬಂದಿದ್ದ ಕಾರಣದಿಂದಾಗಿ ಮುಂದೂಡಲಾಗಿತ್ತು. ಏಪ್ರಿಲ್ 22ನೇ ತಾರೀಕು ಇಬ್ಬರು ಉಗ್ರರು ಪಹಲ್ಗಾಮ್ನಲ್ಲಿ ಬೈಸರನ್ ವ್ಯಾಲಿಯಲ್ಲಿ ಫುಡ್ ಸ್ಟಾಲ್ ಬಳಿ ಸುಮ್ಮನೆ ಕುಳಿತಿದ್ರಂತೆ. ಮಧ್ಯಾಹ್ನ 2:30 ಆಗ್ತಾ ಇದ್ದಂತೆ ಎದ್ದು ಸ್ನ್ಯಾಕ್ಸ್ ಸೇವಿಸ್ತಾ ಇದ್ದ ಜನರ ಬಳಿ ಹೋಗಿ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ರಂತೆ. ಬಳಿಕ ಹಿಂದೂಗಳು ಅಂತ ಗೊತ್ತಾಗ್ತಾ ಇದ್ದಂತೆ ಕೆಲವೇ ನಿಮಿಷದಲ್ಲಿ 4 ಮೇಲೆ ಗುಂಡು ಹಾರಿಸಿ ಉಗ್ರರು ಕೊಂದಿದ್ದಾರೆ. ಸುಮಾರು 20ರಿಂದ 30 ನಿಮಿಷಗಳವರೆಗೆ ಗುಂಡಿನ ದಾಳಿ ನಡೆಸಿ 26 ಮಂದಿಯನ್ನ ಕೊಂದಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದರ ಮಧ್ಯೆ ಉಗ್ರರ ದಾಳಿ 2 ದಿನ ಮುಂದೂಡಲಾಗಿತ್ತಂತೆ. ಅದಕ್ಕೆ ಕಾರಣ ಏನು ಅಂದರೆ 22ನೇ ತಾರೀಕಾಗಿದ್ದು 20ನೇ ತಾರೀಕು ಮಾಡಬೇಕು ಅಂತಿದ್ರಂತೆ. ಆ 4 ಉಗ್ರರ ಪೈಕಿ ಓರ್ವನಿಗೆ ಪಾಕಿಸ್ತಾನಿ ಸೇನೆ ಜೊತೆ ಎಂಥ ಲಿಂಕ್ ಇತ್ತು ಅಂತ ಕೂಡ ಮಾಹಿತಿ ಬಹಿರಂಗವಾಗ್ತಾ ಇದೆ. ಇದೇ ನಮಗೆ ಬೇಕಿರುವಂಥ ಮಾಹಿತಿಗಳು. ನಮಗಿರೋದು ಒಂದೇ ವೀಕ್ಷಕರೇ, ಇದರ ಹಿಂದೆ ಪಾಕಿಸ್ತಾನ ಇದೆ ಅಂತ ಪ್ರೂಫ್ ಸಿಕ್ಬಿಟ್ರೆ ನಮಗೆ ನಾಯಿ ಹೊಡೆದಂಗೆ ಹೊಡಿಬೋದು ಪಾಕಿಸ್ತಾನ. ಅಷ್ಟೇ, ಪ್ರೂಫ್ ಬೇಕು. ಪ್ರೂಫ್ ಇಲ್ಲದೆ ಮಾಡೋಕ್ಕಾಗಲ್ಲ. ಅದನ್ನೇ ಹುಡುಕ್ತಾ ಇರುವಂಥದ್ದು. ಅಲ್ಲಿ ಏನಾಯಿತು, ಇಲ್ಲಿ ಹಿಂಗೆಲ್ಲ ಗಲಾಟೆ ಆಯ್ತಲ್ಲ, ಗಲಾಟೆ ಆಗುವಾಗ ಒಬ್ಬ ಲೋಕಲ್ ಫೋಟೋಗ್ರಾಫರ್ ಮರ ಹತ್ಕೊಂಡ್ಬಿಟ್ನಂತೆ. ಅವನಲ್ಲಿ ವಿಡಿಯೋ ಮಾಡಿದ್ದಾನೆಲ್ಲ. ಈಗ ಸಿಗತ್ತೆ ಅದು. ಅರ್ಥ ಆಯ್ತಲ್ಲ? ಬನ್ನಿ ಏನೆಲ್ಲ ಆಯಿತು ನೋಡ್ಕೊಂಬಾರ. ಪಹಲ್ಗಾಮ್ನಲ್ಲಿ 2 ದಿನ ಮೊದಲೇ ಉಗ್ರ ಸ್ಕೆಚ್. ಭಯೋತ್ಪಾದಕರಿಗೆ ಟ್ರೈನಿಂಗ್ ನೀಡಿತ್ತು ಪಾಕಿಸ್ತಾನ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ 26 ಅಮಾಯಕ ಪ್ರವಾಸಿಗರು ಬಲಿಯಾಗಿದ್ರು. ದಾಳಿ ನಡೆಸುವ ಮೊದಲು ಭಯೋತ್ಪಾದಕರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದರ ಬಗ್ಗೆ ಎನ್ಐಎ ತನಿಖೆ ಮೂಲಕ ಸತ್ಯ ಬಯಲಾಗಿದೆ. ಹೌದು, ಪ್ರಾರಂಭದಲ್ಲಿ ಉಗ್ರರು ಬೆಟ್ಟದ ಭಾಗದಿಂದ ಬಂದು ತಕ್ಷಣ ಗುಂಡು ಹಾರಿಸಿದ್ರು ಅಂತ ಭದ್ರತಾ ಪಡೆಗಳು ಎಂದ್ಕೊಂಡಿದ್ರು.
ಆದರೆ ಮೊದಲೇ ಬಂದು ಸುಮ್ಮನೆ ಕುಳಿತು ಎಲ್ಲವನ್ನೂ ವೀಕ್ಷಿಸಿ ಬಳಿಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಶಾಕಿಂಗ್ ವಿಚಾರ ಏನು ಅಂದ್ರೆ ಉಗ್ರರು ಏಪ್ರಿಲ್ ಮೊದಲ ವಾರದಲ್ಲೇ ದಾಳಿಗೆ ಸಂಚು ರೂಪಿಸಿರುವುದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ. ಉಗ್ರರು ಪಹಲ್ಗಾಮ್ನಲ್ಲಿ 2 ದಿನದ ಮುಂಚೆಯೇ ದಾಳಿಗೆ ಸಂಚು ಮಾಡಿದ್ದಾರೆ. ಅಂದರೆ ಏಪ್ರಿಲ್ 22ರ ಬದಲು ಏಪ್ರಿಲ್ 20 ಅಥವಾ 21ಕ್ಕೆ ದಾಳಿ ಮಾಡುವ ಸ್ಕೆಚ್ ಹಾಕಲಾಗಿತ್ತು. ಮಳೆ ಮತ್ತು ಮಂಜು ಕವಿದ ವಾತಾವರಣ, ಕಡಿಮೆ ಪ್ರವಾಸಿಗರು ಬಂದಿದ್ದ ಕಾರಣದಿಂದಾಗಿ ಮುಂದೂಡಲಾಗಿತ್ತು. ಏಪ್ರಿಲ್ 22ನೇ ತಾರೀಕು ಇಬ್ಬರು ಉಗ್ರರು ಪಹಲ್ಗಾಮ್ನಲ್ಲಿ ಬೈಸರನ್ ವ್ಯಾಲಿಯಲ್ಲಿ ಫುಡ್ ಸ್ಟಾಲ್ ಬಳಿ ಸುಮ್ಮನೆ ಕುಳಿತಿದ್ರಂತೆ. ಮಧ್ಯಾಹ್ನ 2:30 ಆಗ್ತಾ ಇದ್ದಂತೆ ಎದ್ದು ಸ್ನ್ಯಾಕ್ಸ್ ಸೇವಿಸ್ತಾ ಇದ್ದ ಜನರ ಬಳಿ ಹೋಗಿ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ರಂತೆ. ಬಳಿಕ ಹಿಂದೂಗಳು ಅಂತ ಗೊತ್ತಾಗ್ತಾ ಇದ್ದಂತೆ ಕೆಲವೇ ನಿಮಿಷದಲ್ಲಿ 4 ಮೇಲೆ ಗುಂಡು ಹಾರಿಸಿ ಉಗ್ರರು ಕೊಂದಿದ್ದಾರೆ. ಸುಮಾರು 20ರಿಂದ 30 ನಿಮಿಷಗಳವರೆಗೆ ಗುಂಡಿನ ದಾಳಿ ನಡೆಸಿ 26 ಮಂದಿಯನ್ನ ಕೊಂದಿದ್ದಾರೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ನದ್ದೇ ಕೈವಾಡ ಇದೆ. ಅದರಲ್ಲೂ ಭಾರತಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಪ್ಯಾರಾ ಕಮಾಂಡೋ ಆಸಿಫ್ ಮೂಸಾ ಅನ್ನೋದು ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನೋ ಪಹಲ್ಗಾಮ್ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದರ ಮಧ್ಯೆ ಉಗ್ರರ ದಾಳಿ 2 ದಿನ ಮುಂದೂಡಲಾಗಿತ್ತಂತೆ. ಅದಕ್ಕೆ ಕಾರಣ ಏನು ಅಂದರೆ 22ನೇ ತಾರೀಕಾಗಿದ್ದು 20ನೇ ತಾರೀಕು ಮಾಡಬೇಕು ಅಂತಿದ್ರಂತೆ. ಆ 4 ಉಗ್ರರ ಪೈಕಿ ಓರ್ವನಿಗೆ ಪಾಕಿಸ್ತಾನಿ ಸೇನೆ ಜೊತೆ ಎಂಥ ಲಿಂಕ್ ಇತ್ತು ಅಂತ ಕೂಡ ಮಾಹಿತಿ ಬಹಿರಂಗವಾಗ್ತಾ ಇದೆ. ಇದೇ ನಮಗೆ ಬೇಕಿರುವಂಥ ಮಾಹಿತಿಗಳು. ನಮಗಿರೋದು ಒಂದೇ ವೀಕ್ಷಕರೇ, ಇದರ ಹಿಂದೆ ಪಾಕಿಸ್ತಾನ ಇದೆ ಅಂತ ಪ್ರೂಫ್ ಸಿಕ್ಬಿಟ್ರೆ ನಮಗೆ ನಾಯಿಗೆ ಹೊಡೆದಂಗೆ ಹೊಡಿಬೋದು ಪಾಕಿಸ್ತಾನ. ಅಷ್ಟೇ, ಪ್ರೂಫ್ ಬೇಕು. ಪ್ರೂಫ್ ಇಲ್ಲದೆ ಮಾಡೋಕ್ಕಾಗಲ್ಲ. ಅದನ್ನೇ ಹುಡುಕ್ತಾ ಇರುವಂಥದ್ದು. ಅಲ್ಲಿ ಏನಾಯಿತು, ಇಲ್ಲಿ ಹಿಂಗೆಲ್ಲ ಗಲಾಟೆ ಆಯ್ತಲ್ಲ, ಗಲಾಟೆ ಆಗುವಾಗ ಒಬ್ಬ ಲೋಕಲ್ ಫೋಟೋಗ್ರಾಫರ್ ಮರ ಹತ್ಕೊಂಡ್ಬಿಟ್ನಂತೆ. ಅವನಲ್ಲಿ ವಿಡಿಯೋ ಮಾಡಿದ್ದಾನೆ ಎಲ್ಲ. ಈಗ ಸಿಗತ್ತೆ ಅದು. ಅರ್ಥ ಆಯ್ತಲ್ಲ? ಬನ್ನಿ ಏನೆಲ್ಲ ಆಯಿತು ನೋಡ್ಕೊಂಬರ್ರಿ. ಪಹಲ್ಗಾಮ್ನಲ್ಲಿ 2 ದಿನ ಮೊದಲೇ ಉಗ್ರ ಸ್ಕೆಚ್. ಭಯೋತ್ಪಾದಕರಿಗೆ ಟ್ರೈನಿಂಗ್ ನೀಡಿತ್ತು ಪಾಕಿಸ್ತಾನ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ 26 ಅಮಾಯಕ ಪ್ರವಾಸಿಗರು ಬಲಿಯಾಗಿದ್ರು. ದಾಳಿ ನಡೆಸುವ ಮೊದಲು ಭಯೋತ್ಪಾದಕರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದರ ಬಗ್ಗೆ ಎನ್ಐಎ ತನಿಖೆ ಮೂಲಕ ಸತ್ಯ ಬಯಲಾಗಿದೆ. ಹೌದು, ಪ್ರಾರಂಭದಲ್ಲಿ ಉಗ್ರರು ಬೆಟ್ಟದ ಭಾಗದಿಂದ ಬಂದು ತಕ್ಷಣ ಗುಂಡು ಹಾರಿಸಿದ್ರು ಅಂತ ಭದ್ರತಾ ಪಡೆಗಳು ಎಂದ್ಕೊಂಡಿದ್ರು. ಆದರೆ ಮೊದಲೇ ಬಂದು ಸುಮ್ಮನೆ ಕುಳಿತು ಎಲ್ಲವನ್ನೂ ವೀಕ್ಷಿಸಿ ಬಳಿಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಶಾಕಿಂಗ್ ವಿಚಾರ ಏನು ಅಂದ್ರೆ ಉಗ್ರರು ಏಪ್ರಿಲ್ ಮೊದಲ ವಾರದಲ್ಲೇ ದಾಳಿಗೆ ಸಂಚು ರೂಪಿಸಿರುವುದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ. ಉಗ್ರರು ಪಹಲ್ಗಾಮ್ನಲ್ಲಿ 2 ದಿನದ ಮುಂಚೆಯೇ ದಾಳಿಗೆ ಸಂಚು ಮಾಡಿದ್ದಾರೆ. ಅಂದರೆ ಏಪ್ರಿಲ್ 22ರ ಬದಲು ಏಪ್ರಿಲ್ 20 ಅಥವಾ 21ಕ್ಕೆ ದಾಳಿ ಮಾಡುವ ಸ್ಕೆಚ್ ಹಾಕಲಾಗಿತ್ತು. ಮಳೆ ಮತ್ತು ಮಂಜು ಕವಿದ ವಾತಾವರಣ, ಕಡಿಮೆ ಪ್ರವಾಸಿಗರು ಬಂದಿದ್ದ ಕಾರಣದಿಂದಾಗಿ ಮುಂದೂಡಲಾಗಿತ್ತು. ಏಪ್ರಿಲ್ 22ನೇ ತಾರೀಕು ಇಬ್ಬರು ಉಗ್ರರು ಪಹಲ್ಗಾಮ್ನಲ್ಲಿ ಬೈಸರನ್ ವ್ಯಾಲಿಯಲ್ಲಿ ಫುಡ್ ಸ್ಟಾಲ್ ಬಳಿ ಸುಮ್ಮನೆ ಕುಳಿತಿದ್ರಂತೆ. ಮಧ್ಯಾಹ್ನ 2:30 ಆಗ್ತಾ ಇದ್ದಂತೆ ಎದ್ದು ಸ್ನ್ಯಾಕ್ಸ್ ಸೇವಿಸ್ತಾ ಇದ್ದ ಜನರ ಬಳಿ ಹೋಗಿ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ರಂತೆ. ಬಳಿಕ ಹಿಂದೂಗಳು ಅಂತ ಗೊತ್ತಾಗ್ತಾ ಇದ್ದಂತೆ ಕೆಲವೇ ನಿಮಿಷದಲ್ಲಿ 4 ಮೇಲೆ ಗುಂಡು ಹಾರಿಸಿ ಉಗ್ರರು ಕೊಂದಿದ್ದಾರೆ. ಸುಮಾರು 20ರಿಂದ 30 ನಿಮಿಷಗಳವರೆಗೆ ಗುಂಡಿನ ದಾಳಿ ನಡೆಸಿ 26 ಮಂದಿಯನ್ನ ಕೊಂದಿದ್ದಾರೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ನದ್ದೇ ಕೈವಾಡ ಇದೆ. ಅದರಲ್ಲೂ ಭಾರತಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಪ್ಯಾರಾ ಕಮಾಂಡೋ